ನಗರದ ಹಳೆಯ ಭಾಗದಲ್ಲಿ ಒಂದು ಕಾಲದ ಮನೆಯಿತ್ತು. ಹಳೆಯ ಮನೆಯನ್ನು ಎಲ್ಲ ಓಡಿಬಿಟ್ಟಿದ್ದರು. ಯಾರೂ ಅದರಲ್ಲಿ ಹೋಗಲು ಧೈರ್ಯವಾಗುವುದಿಲ್ಲ. ಒಂದು ದಿನ ಆತನಿಗೆ ಅಜೀಬ್ ಅನುಭವ ಮಾಡಲು ಇಚ್ಛೆ ಬಂದ ಅನುಜ್ ಎಂಬ ಯುವಕ ಆ ಮನೆಯನ್ನು ನೋಡಲು ಹೋಗಿದ. ಮನೆಯ ಬಾಗಿಲು ಮಡಿಲಾಗಿತ್ತು. ಅನುಜ್ ಧೈರ್ಯವಾಗಿ ಬಾಗಿಲನ್ನು ತಳ್ಳಿದ. ಮೊದಲೇ ಮನೆಯೊಳಗಿನ ಹಾವು ಮತ್ತು ಧೂಳಿನ ಪರದೆಗಳು ಅವನನ್ನು ಸ್ವಾಗತಿಸುತ್ತಿದ್ದವು. ಅವನ ಪಾದಗಳು ಮೊದಲ ಮಂಗಳ ಹಂತವನ್ನು ತಲುಪಿದಾಗ ಒಂದು ಶೀತಲ ಶಬ್ದ ಕೇಳಿಬಂದಿತು. ಬಯಸಿದರೆ ಹೊರಬರಬೇಕು. ಅನುಜ್ ತಕ್ಷಣ ತಿರುಗಿ ನೋಡಿದ, ಆದರೆ ಯಾರೂ ಇಲ್ಲ. ಮನೆಯಲ್ಲಿ ಶಬ್ದ ಮಾತ್ರ ಪ್ರತಿಧ್ವನಿಸುತ್ತಿತ್ತು. ಅವನು ಮುಂದಕ್ಕೆ ಹೋದ. ಮನೆಯೊಳಗಿನ ಕೊಠಡಿಗೆ ಹೋಗುವ ಬಾಗಿಲು ಸ್ವಯಂಚಾಲಿತವಾಗಿ ಮುಚ್ಚಿಬಂದಿತು. ಅವನ ಮೊಬೈಲ್ ಲೈಟ್ ತಗ್ಗಿ ಬಂದಿತು. ಆದರೆ ಆ ಹೊತ್ತಿಗೆ ಕೊಠಡಿಯಲ್ಲೇ ಒಬ್ಬನು ಕತ್ತಲೆ ದಾಟಿ ನಿಂತಿದ್ದ. ಅವನ ನೋಟವು ಮೋಸವಾಗಿ ಹೀರಳುಸುತ್ತಿತ್ತು. ಅನುಜ್ ಕೂಗು ಹಾಕಲು ಯತ್ನಿಸಿದ, ಆದರೆ ಧ್ವನಿ ಹೊರಬರುವುದಿಲ್ಲ. ಕತ್ತಲೆ ವ್ಯಕ್ತಿ ಹೌದು, ತನ್ನ ಕೈಯಲ್ಲಿ ಹಳೆಯ ಬಟ್ಟೆಯ ತೊಪ್ಪು ಹಿಡಿದುಕೊಂಡಿದ್ದ. ಅನುಜ್ ಹೆದರಿ ಹಾರಿ ಮನೆಯ ದ್ವಾರಕ್ಕೆ ಓಡಿದ. ಬಾಗಿಲು ತನ್ನಿಂದ ತೆರೆಯುವುದಿಲ್ಲ. ಅವನು ಭಾವಿಸಿದ, ಇದು ಮನೆಯಲ್ಲ, ಇದು ಜೀವಂತವಾಗಿದೆ. ಮನೆಯೊಳಗಿನ ಧೂಳಿನ ಚಿತ್ರಗಳು ಹತ್ತಿರಕ್ಕೆ ಬಂದು ಜೀವಂತವಾಗಿ ನಗುತ್ತಿದ್ದವು. ಅನುಜ್ ಓಡಿದಂತೆ ಓಡಿದ. ಕೊನೆಗೆ ಬಾಗಿಲು ಧಗಾ ಧಗಾ ಎಂಬ ಶಬ್ದದಲ್ಲಿ ತೆರೆಯಿತು. ಹೊರಬಂದಾಗ ಹಳ್ಳಿ ನಿಶ್ಶಬ್ದವಾಗಿತ್ತು. ಆ ದಿನದಿಂದ ಆ ಮನೆ ಯಾರಿಗೂ ಕಾಣಿಸಿಲ್ಲ. ಆದರೆ ರಾತ್ರಿ ವೇಳೆ ಅನುಜ್ ಈಗಲೂ ಕನಸಿನಲ್ಲಿ ಮನೆಗೆ ಕರೆ ಹೋಗುತ್ತಾನೆ ಮತ್ತು ಆ ಶೀತಲ ಶಬ್ದ ಕೇಳುತ್ತದೆ. ನೀವು ಬಿಟ್ಟು ಬಿಟ್ಟಿರಿ, ಆದರೆ ನಾವು ಇಲ್ಲಿದ್ದೇವೆ.